ಅಯ್ಯೋ ನಿಧಾನ ನಿಧಾನ, ಅಷ್ಟೊಂದು ಅರ್ಜೆಂಟಾ? ನಿಮ್ ತಲೆ ನಿಮ್ಗೇನು ಹೊತ್ತು ಗೊತ್ತೇ ಇಲ್ವಾ? ಆಗ್ಲೇ ಬನ್ನಿ ಅಂತಂದ್ರೆ ಇಷ್ಟೊತ್ತಿಗೆ ಬರೋದು? ಅರೆ ನನ್ನ ಹೆಂಡತಿ ರೂಮಿಗೆ ನಾನು ಬರೋಕ್ಕೆ ಗೊತ್ತು ಬೇಕಾ? ನೀನು ಹೇಳೋದನ್ನ ಕೇಳಿದ್ರೆ ನಗ್ತಾರಷ್ಟೇ ಯಾರಾದರೂ. ಎದ್ದೇಳಿ ಮೇಲೆ. ಅಯ್ಯಪ್ಪ, ನೀವ್ ಹೀಗೆಲ್ಲ ಆಡೋದು ನೋಡಿದ್ರೆ ಎಲ್ಲ ಜನ ನಮ್ಮನ್ನ ನೋಡಿ ನಗ್ತಾರೆ. ಅದಿರ್ಲಿ, ಯಾಕೆ ಇಷ್ಟು ಲೇಟು? ಅವಾಗಲೇ ಇಲ್ಲಿ ಬಂದಿದ್ರಲ್ಲ, ಎಲ್ಲಿಗೆ ಹೋದ್ರಿ? ಆಹಾ, ಅದಷ್ಟು ಆರಾಮಾಗಿ ಕೇಳ್ತೀಯ ನನ್ನ ಹೆಂಡತಿ. ಆ ಕುರಿಯೋ ಚಳಿಲಿ ನಾನು ನಿಂತಿದ್ದೆ. ಮೇಡಮ್ನವ್ರಿಗೆ ಸ್ವಲ್ಪನೂ ಕರುಣೆನೇ ಇಲ್ಲ ಅಲ್ಲ? ಹಾಂ, ಅವಾಗಲೇ ಒಳಗೆ ಸೇರಿಸ್ಕೊಂಡಿದ್ರೆ ಬೆಚ್ಚಿಗೆ ಹಾಯಾಗಿ ಎಷ್ಟೊತ್ತು ಬೇಕಾದ್ರೂ ನಿನ್ನ ಜೊತೆ ಇರ್ಬೋದಾಗಿತ್ತಾ? ಆಸೆ ನೋಡು, ನೀವೇನ್ ಕಮ್ಮಿ ಇಲ್ಲ ಬಿಡಿ. ಅದೇ ಕೊರಿಯೋ ಚಳಿಯಲ್ಲಿ ಸವಿತಾ ಕೈ ಹಿಡ್ಕೊಂಡು ನಿಂತಿದ್ರಲ್ಲ, ನಾನೇನ್ ನೋಡಿಲ್ಲ ಅನ್ಕೊಂಡಿದ್ದೀರಾ? ಅಯ್ಯೋ ದೇವ್ರೆ, ನೀನು ಅನ್ಕೊಂಡು ಸವಿತಾ ಕೈ ಹಿಡ್ಕೊಂಡಿದ್ದು ನಾನು. ನನಗೇನು ಗೊತ್ತಿತ್ತು ನಿನ್ನ ಜಾಗದಲ್ಲಿ ಸವಿತಾ ನಿಂತಿರ್ತಾಳೆ ಅಂತ? ಆ ಕಮಲ ಮುಂದೊಂದು ಒಳ್ಳೆ ರಗಳೆ. ಅವ್ರ ಮಗಳು ನಾನು ಎತ್ತಾಕೊಂಡು ಹೋಗ್ಬಿಡ್ತೀನಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಅದೇ ಟೈಮಿಗೆ ನಾನು ಅಲ್ಲಿ ಬಂದು ನಿಂತ್ಕೊಂಡಿದ್ದಕ್ಕೂ ನಿನ್ನ ಜಾಗದಲ್ಲಿ ಸವಿತಾ ಇದ್ದಿದ್ದಕ್ಕೂ ಕಮಲಮ್ಮ ನನ್ನ ನೋಡಿ ನನ್ನ ತಪ್ಪು ತಿಳ್ಕೊಂಡ್ರು. ಇವೆಲ್ಲ ರಗಳೆ ಹಾಕ್ಬೇಕು ಹೇಳು? ಸುಮ್ಮನೆ ನಾವಿಬ್ರು ಗಂಡ ಹೆಂಡತಿ ಅಂತ ಅವ್ರಿಗೆಲ್ಲ ಹೇಳಿದ್ರೆ ಎಲ್ಲರೂ ಅವ್ರ ಪಾಡಿಗೆ ಆರಾಮಾಗಿರ್ತಾರೆ ತಾನೆ? ಗಂಡ ಇದ್ದು ಹೀಗೆ ಮದುವೆ ಆಗಿಲ್ಲ ಅಂತ ಬದುಕ್ತಿರೋದಕ್ಕೆ ನನಗೇನು ಖುಷಿ ಇದೆ ಅಂದ್ಕೊಂಡಿದ್ದೀರಾ ಭುವನ್? ಈ ಹಳ್ಳಿಗೆ ನಾನು ಯಾಕೆ ಬಂದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ನಂಬಿಕೆ ಇಲ್ದೇ ಇರೋ ಕಡೆ ಒಂದೇ ಒಂದು ಕ್ಷಣನೂ ಇರೋಕ್ಕೆ ಮನಸ್ಸಾಗಲಿಲ್ಲ ನನಗೆ. ಪ್ಲೀಸ್, ಹಳೆ ವಿಚಾರಣ ಮತ್ತೆ ಕೆದಕ್ಬೇಡ. ನಾನು ತಪ್ಪು ಮಾಡಿದ್ದೀನಿ. ನಂಬಿಕೆ ಗಳಿಸೋದಕ್ಕೆ ಎಷ್ಟೆಲ್ಲ ಓದಾಡ್ತಿರೋದು ನಾನು. ಅದೇ ನಂಬಿಕೆಗೋಸ್ಕರನೇ ಈ ಹಳ್ಳಿಯಲ್ಲಿ ನಾನಿರೋದು. ಈ ಹಳ್ಳಿ ಜನ ನನ್ನ ನಂಬಿದ್ದಾರೆ. ನನ್ನಿಂದ 4 ಜನಕ್ಕೆ ಉಪಕಾರ ಆದ್ರೆ, ಯಾರ್ದೋ ಮುಖದ ಮೇಲೆ ನಗು ಮೂಡಿದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ಭುವನ್? ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ. ನಮ್ಮಿಬ್ಬರ ವಿಷಯ ನಾನು ಹೋಗಿ ಅಪ್ಪಾಜಿಗೆ ಹೇಳಿದ್ರೆ ಅವರು ನಮ್ಮನ್ನ ಈ ಮನೆಯಿಂದ ಮಾತ್ರ ಅಲ್ಲ, ಈ ಊರಿಂದಾನೇ ಹೊರಗೆ ಕಳಿಸ್ತಾರೆ. ಎಲ್ಲ ಗೊತ್ತಿದ್ದು ನೀವೇ ಹೇಗೆ ಮಾತಾಡ್ತಿರಲ್ಲ? ಸಾರಿ ಶ್ರದ್ಧಾ, ನಿನಗೆ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ನಂದಾಗಿರಲಿಲ್ಲ. ನಿನ್ನ ಮುಖದಲ್ಲಿ ಯಾವತ್ತೂ ನೋವು ಕಾಣಬಾರ್ದು. ನಿನಗೇನೇ ದುಃಖ ಇದ್ರು ಅದ್ರಲ್ಲಿ ನನಗೂ ಒಂದು ಪಾಲು ಕೊಡು. ಸಂತೋಷ ಯಾವಾಗಿದ್ರು ನಿನ್ನ ಪಾಲಾಗಬೇಕು ಅಂತ ಬಯಸ್ತು ನಾನು. ಏನೋ ತಮಾಷೆ ಗಾಡಿದಿನೆಲ್ಲ ಸೀರಿಯಸ್ ಆಗಿ ತಗೋಬೇಡ. ನನ್ನಿಂದ ಏನಾಗಬೇಕು, ಏನು ಮಾಡಬೇಕು ಅದನ್ನು ಹೇಳ್ಬೋದಲ್ಲ. ಏನ್ರಿ ಇದು ಹಗಲ್ ದರೋಡೆ? ಈಗ ಜನರ ಹೊಟ್ಟೆ ಮೇಲೆ ಹೊಡಿತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಮೇಡಮ್ ನಾನೇನ್ ಮಾಡ್ಲಿ, ಎಲ್ಲ ಪಟೇಲ್ರನ್ನ ಕೇಳಿ ಹೋಗಿ. ಈ ಪಟೇಲ್ನ ದಸಿದಂಗೆ ಈ ಊರಾಗಿ ಯಾರಿಗೂ ಸುಖ ಇಲ್ಲ. ಅವನ ಚೇಲೆಗಳೆಲ್ಲ ಬಂದು ಇಲ್ಲಿ ಅಕ್ಕಿ ಚೀಲ ಹಿಡ್ಕ ಹೋಗ್ತಾ ಇರ್ತಾರೆ. ನಾವು ಮಾತಾಡೋದಿಲ್ಲ ಈಗ. ಅವೆಲ್ಲ ಸರಿ ಶ್ರದ್ಧಾ, ಆದರೆ ಈ ವಿಷಯವಾಗಿ ನಾವೇನು ಮಾಡೋಕ್ಕಾಗತ್ತೆ ಹೇಳು? ಆ ಪಟೇಲ ಅಕ್ಕಿನೆಲ್ಲ ಎಲ್ಲಿ ಬಚ್ಚಿಟ್ಟಿದ್ದಾನೋ ಏನೋ. ಇನ್ ಕೇಸ್ ಅದು ಗೊತ್ತಿದ್ರು ಕೂಡ ಅವ್ರನ್ನ ಎದುರು ಹಾಕ್ಕೊಂಡು ಅದನ್ನೆಲ್ಲ ಹೊರಗಡೆ ತೆಗಿಯೋದಾಗ್ಲಿ, ಅದೆಲ್ಲ ಯಾರಿಗೆ ಸೇರಬೇಕೋ ಅದನ್ನೆಲ್ಲ ತಲುಪಿಸೋ ಹಾಗೆ ಮಾಡೋದಾಗ್ಲಿ, ಇದೆಲ್ಲ ಸಾಧ್ಯನಾ? ನನಗೆ ಯಾಕೋ ನೀನು ಆಕಾಶಕ್ಕೆ ಎಣ್ಣೆ ಹಾಕ್ತಿದ್ಯಾ ಅನ್ನಿಸ್ತದೆ ನನಗೆ. ಮಧ್ಯದಲ್ಲಿ ಬಿದ್ದರೆ ಹೇಳೋಕ್ಕಾಗದಿರೋಷ್ಟು ಪೆಟ್ಟಾಗತ್ತೆ. ಅಂದ್ರೆ ಏನ್ ನಿಮ್ಮ ಮಾತನ್ನ ಅರ್ಥ? ನಾವು ಪ್ರಯತ್ನನೇ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀರಾ ನೀವು? ನೋಡಿ, ನಾನು ಬೇರೆ ಯಾರಿಗೂ ಹೇಳ್ದೆ ಈ ವಿಚಾರನ ನಿಮ್ಮ ಹತ್ರ ಏನಕ್ಕೆ ಹೇಳ್ದೆ ಗೊತ್ತಾ? ನೀವು ನನಗೆ ಸಹಾಯ ಮಾಡೇ ಮಾಡ್ತೀರೋ ಅನ್ನೋ ನಂಬಿಕೆಯಿಂದ. ಈಗೇನು ನಿಮ್ಮ ಕೈಲಿದು ಆಗತ್ತೋ ಇಲ್ವೋ ಅಷ್ಟು ಹೇಳಿ. ಕೋಪ ಯಾಕೆ ಮಾಡ್ಕೋತಾ ಇದೆಯಾ? ಇದಷ್ಟು ಸುಲಭಕ್ಕಾಗೋ ಕೆಲಸ ಅಲ್ಲ. ನಿನ್ನ ಒಳದಕ್ಕೆ ಹೇಳ್ತಾ ಇದ್ದೀನಿ. ಸುಮ್ಮನೆ ಶ್ರದ್ಧಾ, ಶ್ರದ್ಧಾ ಒಂದು ನಿಮಿಷ ನನ್ನ ಮಾತು ಕೇಳಿ ಶ್ರದ್ಧಾ. ಏನು ಬೇಕಾಗಿಲ್ಲ, ನಡೀರಿ. ಮೊದಲು ನೀವು ನಡೀರಿ. ಅದೇನು ಮಾಡಬೇಕೋ ಅದು ನಾನೇ ಮಾಡ್ಕೋತೀನಿ. ಹೋಗಿ. ಶ್ರದ್ಧಾ, ನನ್ನ ಮಾತು ಕೇಳಿ ಶ್ರದ್ಧಾ ಪ್ಲೀಸ್. ಹೋಗಿ ಅಂದೆ.